ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದರ್ಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗೋಂಥ ಒಂದು ಒಳ್ಳೆ ರೆಸಿಪಿನ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್. ಇದು ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾ ಇದ್ವಲ್ಲ, ಹುಣಸೆ ಹಣ್ಣಿನ ಮಿಠಾಯಿ ಅಂತ, ಅಥವಾ ಹುಣಸೆ ಹಣ್ಣಿನ ಕ್ಯಾಂಡಿ ಅಂತಾನೆ ಹೇಳ್ಬೋದು. ಈಗಿನ ಮಕ್ಕಳೆಲ್ಲ ಇದನ್ನ ತುಂಬಾನೇ ಮಿಸ್ ಮಾಡ್ಕೊತಾರೆ. ಇದನ್ನ ಮನೇಲೆ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಬೌಲಷ್ಟು ಹುಣಸೆ ಹಣ್ಣನ್ನ ತಗೊಂಡಿದ್ದೀನಿ. ಒಂದು ಬೌಲಷ್ಟು ಹುಣಸೆ ಹಣ್ಣಿಗೆ ಸ್ವಲ್ಪ ನೀರನ್ನ ಸೇರಿಸಿ ನೆನೆಸಿಟ್ಕೊಳ್ಳೋಣ. ಹುಣಸೆಹಣ್ಣು ಸ್ವಲ್ಪ ಚೆನ್ನಾಗಿ ನೆನಿಬೇಕು. ನೀವು ಸ್ವಲ್ಪ ಬಿಸಿನೀರು ಹಾಕೊಂಡ್ರು ಕೂಡ ಬೇಗನೆ ನೆನೆಯುತ್ತೆ ಹುಣಸೆಹಣ್ಣು. ತುಂಬ ಜಾಸ್ತಿ ನೀರು ಹಾಕೋಬೇಡಿ. ಹುಣಸೆಹಣ್ಣು ಮುಳುಗೋವಷ್ಟು ಸ್ವಲ್ಪ ನೋಡಿ, ಇಷ್ಟು ನೀರು ಹಾಕೊಂಡ್ರೆ ಸಾಕು. ಜಾಸ್ತಿ ನೀರೇನು ಹಾಕೊಳ್ಳೋದು ಬೇಡ. ಹುಣಸೆಹಣ್ಣಲ್ಲಿ ಸಿಪ್ಪೆ ಬೀಜ ಏನೂ ಇರಬಾರ್ದು. ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹುಣಸೆಹಣ್ಣನ್ನ ನೆನೆಸಿಟ್ಕೊಳ್ಳಿ. ನೀವು ಅಂಗಡಿಲಿಂದ ಥರ ಹುಣಸೆಹಣ್ಣಲ್ಲೆಲ್ಲ ಸ್ವಲ್ಪ ಸಿಪ್ಪೆ ಬೀಜ ಎಲ್ಲ ಇರುತ್ತೆ. ಆ ಥರ ಹುಣಸೆಹಣ್ಣಾದರೆ ಒಂದ್ಸಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಒಂದೆರಡು ಸಲ ವಾಶ್ ಮಾಡಿ ಆಮೇಲೆ ನೆನೆಸಿಟ್ಕೊಳ್ಳಿ. ಇದು ಮನೆ ಹುಣಸೆಹಣ್ಣು, ನೀಟಾಗಿ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗಾಗಿ ನಾನೇನು ವಾಶ್ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ನೆಂದಾಗಿದೆ. ಈಗ ರುಬ್ಕೊತಾ ಇದ್ದೀನಿ. ಅದೇ ನೀರನ್ನೇ ಸ್ವಲ್ಪ ಸ್ವಲ್ಪ ಸೇರಿಸಿ ಫುಲ್ಲು ನುಣ್ಣಗೆ ರುಬ್ಕೋಬೇಕು. ತುಂಬ ತರಿ ಅಂದರೆ ಸ್ವಲ್ಪ ತರಿ ಇದ್ರೂ ನಡೆಯುತ್ತೆ. ಹಾಗಂತ ಎಳೆ ಥರ ಇರಬಾರ್ದು. ಸ್ವಲ್ಪ ನೈಸಿಗೆ ರುಬ್ಕೊಳ್ಳಿ. ಅದಕ್ಕೆ 1 ಸ್ಪೂನಷ್ಟು ನಾನು ಜೀರಿಗೆ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಚಿಲ್ಲಿ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಸೇರಿಸ್ಕೊಳ್ಳಿ. ಇದನ್ನು ನೋಡಿ ಫುಲ್ಲು ನೈಸಿಗೆ ಈ ಥರ ರುಬ್ಕೊಂಡಿದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ ದಪ್ಪ ತಳದ ಪಾತ್ರೆನ ಇಟ್ಕೊಳ್ಳಿ. ಅದಕ್ಕೆ ನಾನಿಲ್ಲಿ 1 ಕಪ್ಪು ಹುಣಸೆಹಣ್ಣಿಗೆ 1/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ. ಜಾಸ್ತಿ ನೀರು ಹಾಕೋಬಾರ್ದು. ಜಾಸ್ತಿ ನೀರು ಹಾಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ ನಿಮಗೆ ಫ್ರೈ ಮಾಡ್ಕೊಳ್ಳೋಕ್ಕೆ. ಹಾಗಾಗಿ ನೀವು ಬೆಲ್ಲ ಕರಗೋವಷ್ಟು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳಿ. ಮತ್ತು ಹುಣಸೆಹಣ್ಣಿಗೂ ಅಷ್ಟೇ ತುಂಬ ಜಾಸ್ತಿ ನೀರು ಹಾಕ್ಕೊಂಡು ರುಬ್ಕೋಬಾರ್ದು. ಸ್ವಲ್ಪನೇ ನೋಡ್ಕೊಳ್ಳಿ, ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ನೀರನ್ನು ಸೇರಿಸ್ಕೋಬೇಕು. ಬೆಲ್ಲನ ಸ್ವಲ್ಪ ಚೆನ್ನಾಗಿ ಕರಗಿಸ್ಕೊಳ್ಳಿ. ಇಲ್ಲಾಂದರೆ ಚೆನ್ನಾಗಿ ಪುಡಿ ಮಾಡಿ ಹಾಕಿದ್ರೂ ಬೇಗನೆ ಕರಗಿಬಿಡುತ್ತೆ. ಸ್ವಲ್ಪ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ನಾವು ರುಬ್ಬಿರೋ ಅಂಥ ಹುಣಸೆಹಣ್ಣನ್ನ ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಹುಣಸೆಹಣ್ಣನ್ನು ಕೂಡ ನೋಡಿ ಗಟ್ಟಿಯಾಗೆ ರುಬ್ಕೊಂಡಿದ್ದೀನಿ. ತುಂಬ ತೆಳ್ಳಗೆ ರುಬ್ಕೊಂಡಿಲ್ಲ. ತೆಳ್ಳಗೆ ಮಾಡ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ, ಆದರೆ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೇ. ನಾವು ಗಟ್ಟಿ ರುಬ್ಕೊಂಡ್ಬಿಟ್ರೆ ಬೇಗನೆ ಆಗುತ್ತೆ. ನೋಡಿ ಬೆಲ್ಲನೂ ಚೆನ್ನಾಗಿ ಕರಗಿದೆ. ಕರಗಿರೋ ಅಂಥ ಬೆಲ್ಲಕ್ಕೆ ನಾವು ರುಬ್ಕೊಂಡಿರೋ ಅಂಥ ಹುಣಸೆಹಣ್ಣು, ಉಪ್ಪು, ಚಿಲ್ಲಿ ಪೌಡ್ರು ಎಲ್ಲ ಸೇರಿಸಿ ರುಬ್ಕೊಂಡಿದ್ವಲ್ಲ, ಆ ಮಿಶ್ರಣನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ತಳದ ಪಾತ್ರೆನೇ ಇಟ್ಕೋಬೇಕು, ಇಲ್ಲಾಂದರೆ ಬೇಗ ತಳ ಹಿಡಿದ್ಬಿಡುತ್ತೆ. ಮತ್ತು ಉರಿನ ಜಾಸ್ತಿ ಇಟ್ಕೊಬಾರ್ದು, ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು. ಗಟ್ಟಿ ಇರುತ್ತಲ್ವ, ಹಾಗಾಗಿ ಮತ್ತು ಬೆಲ್ಲನೂ ಬೇಗ ತಳ ಹಿಡಿದ್ಬಿಡುತ್ತೆ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ನೀವು ಕೈ ಬಿಡಬಾರ್ದು, ನೀಟಾಗಿ ಮಿಕ್ಸ್ ಮಾಡ್ತಾನೇ ಇರಿ. ಇಲ್ಲಾಂದರೆ ಬೇಗನೆ ಸೀದ್ಬಿಡುತ್ತೆ. ಅದು ಒಂದ್ಸಲ ಸೀದ್ಬಿಟ್ರೆ ನಮಗೆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇರಿ. ಇದು ಒಂದು 20 ನಿಮಿಷ ಟೈಮ್ ತೊಗೊಳುತ್ತೆ. 1/4 ಗಂಟೆಯಿಂದ 20 ನಿಮಿಷ ಬೇಕು. ಮೀಡಿಯಮ್ ಫ್ಲೇಮಲ್ಲಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಕ್ಕ ವಯಸ್ಸಲ್ಲೆಲ್ಲ ನಾವೆಲ್ಲ ತಿಂತಾ ಇದ್ವಿ, ಇದೆಲ್ಲ ಅಂಗಡಿಲೆಲ್ಲ ಸಿಗೋದು. ಇದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಫ್ಲೇಕ್ಸ್ನ ಹಾಕೊತಾ ಇದ್ದೀನಿ. ನಿಮ್ಮ ಹತ್ರ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದ್ರೂ ಒಣಮೆಣ್ಸಿನ್ಕಾಯಿನೇ ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿಯಾಗಿ ರುಬ್ಬಿ ಹಾಕೊಳ್ಳಿ. ನಾವೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ಅಂಗಡಿಲೆಲ್ಲ ತುಂಬಾ ಸಿಗ್ತಾಯಿತ್ತು. ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ಇಷ್ಟಪಟ್ಟು ತಿಂತಾ ಇದ್ವಿ. ಈಗಿನ ಮಕ್ಕಳೆಲ್ಲ ಈ ಥರದ್ದೆಲ್ಲ ನೋಡೋದೇ ಇಲ್ಲ ಬಿಡಿ. ಈಗೆಲ್ಲ ವೆರೈಟಿ ಸ್ನ್ಯಾಕ್ಸ್ಗಳು ಅದು ಇದು ಸಿಗುತ್ತೆ. ಮಕ್ಕಳಿಗೆ ಈ ಥರದ್ದೆಲ್ಲ ಸಿಗೋದೇ ಇಲ್ಲ. ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಿಗೆ ಮಾಡಿಕೊಟ್ರು ಕೂಡ. ಮನೆಯಲ್ಲೇ ಈಸಿಯಾಗಿ ಮಾಡಿಕೊಡ್ಬೋದು. ಈಗೆಲ್ಲ ಆಚೆಯಿಂದ ತಂದು ತಿನ್ನೋದು ಆರೋಗ್ಯಕ್ಕೂ ಕೂಡ ಒಳ್ಳೆಯದಲ್ಲ. ಹಾಗಾಗಿ ಆದಷ್ಟು ನಾವು ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡೋದು ತುಂಬಾ ಒಳ್ಳೆಯದು. ಸ್ವಲ್ಪ ರಿಸ್ಕ್ ಆಗುತ್ತೆ, ಆದರೂ ನಮ್ಮ ಮಕ್ಕಳು ಆರೋಗ್ಯಕ್ಕೋಸ್ಕರ ಕಷ್ಟ ಆದರೂ ಪರವಾಗಿಲ್ಲ ಅಂತ ಮನೆಯಲ್ಲೇ ಮಾಡಿಕೊಡ್ಬೇಕು. ನೋಡಿ ಈ ಥರ ಸ್ವಲ್ಪ ನೋಡಿ ಗಟ್ಟಿ ಆಗ್ತಾ ಇದೆ. ಇನ್ನೂ ಸ್ವಲ್ಪ ತಳ ಬಿಡಬೇಕು. ಇದು ನೀಟಾಗಿ ಗಮನಿಸ್ತರ ಬರಬೇಕು. ಸ್ವಲ್ಪ ಇದಿದ್ರೂ ಕೈಗೆ ಅಂಟ್ಕೊಳ್ಳುತ್ತೆ, ನಮಗೆ ಉಂಡೆ ಬರೋದಿಲ್ಲ. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಿನ್ನೂ ಆಗಿಲ್ಲ ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ತಳ ಎಲ್ಲ ಬಿಡಬೇಕದು. ತಳ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟ ಆದರೆ ಸಾಕು. ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ನೋಡಿ ಈಗ ಕಂಪ್ಲೀಟಾಗಿ ತಣ್ಣಗಾಗಿದೆ.
ಕಾಣಿಸ್ತಿದೆ ಅಲ್ವಾ ನೋಡಿ, ನೀಟಾಗಿ ಗಮನಿಸ್ತರ ಬಂದಿದೆ. ಈ ಥರ ಬರಬೇಕು. ಈ ಥರ ನೀಟಾಗಿ ಗಮನಿಸ್ತರ ಬಂದರೆ ನಮಗೆ ಉಂಡೆ ಮಾಡ್ಕೊಳ್ಳೋದು ಕೂಡ ತುಂಬಾ ಈಸಿ, ಅಂಟ್ಕೊಳ್ಳಲ್ಲ ಕೈಯಿಗೆ. ನೋಡಿ ನಾವು ಈ ಥರ ಉಂಡೆನ ತೆಕ್ಕೊಂಡ್ರೆ ಕೈಯಿಗೆ ಅಂಟಬಾರ್ದು ಸ್ವಲ್ಪನೂ. ನೋಡಿ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ. ಈ ಥರ ಬರಬೇಕು. ತಣ್ಣಗಾದ್ಮೇಲೆ ಸ್ವಲ್ಪ ಅದು ಇನ್ನೂ ಗಮನಿಸ್ತರ ಆಗುತ್ತೆ. ಈಗ ನಾವು ಸ್ವಲ್ಪ ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಉಂಡೆನ ಮಾಡ್ಕೊಂಡು ನಾನಿಲ್ಲಿ ಐಸ್ ಕ್ರೀಮ್ ಸ್ಟಿಕ್ಕಿಗೆ ಇದನ್ನು ಅಂಟಿಸ್ತಾ ಇದ್ದೀನಿ. ಇಲ್ಲಾಂದರೆ ನೀವು ಸ್ಪೂನ್ ಬರುತ್ತಲ್ವ, ವುಡನ್ ಸ್ಪೂನ್, ಈ ಥರ ಎಲ್ಲ ಅದಕ್ಕೂ ಕೂಡ ಹಾಕ್ಕೊಡ್ಬೋದು ಮಕ್ಕಳಿಗೆ. ಈ ಥರದ್ದೆಲ್ಲ ಆದರೆ ಬಾಯಲ್ಲಿ ಇಟ್ಕೊಂಡು ಚೀಪ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಮಾಡಿಕೊಡಿ ಮಕ್ಕಳಿಗೆ. ತುಂಬ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆಲ್ಲ ದೊಡ್ಡವ್ರಿಗೆ ಎಸ್ಪೆಷಲಿ ಇಷ್ಟ ಆಗುತ್ತೆ. ನೋಡಿ ನಿಮ್ಗೆ ಗೊತ್ತಾಗ್ತಿದೆ ಅಲ್ವಾ, ಸ್ವಲ್ಪ ಕೂಡ ಕೈಗೆ ಅಂಟ್ತಾ ಇಲ್ಲ. ಈ ಹದಕ್ಕೆ ಬರಬೇಕು. ಉಪ್ಪು, ಖಾರ, ಹುಳಿ, ಸ್ವೀಟು ಎಲ್ಲ ಇರುತ್ತೆ ಇದರಲ್ಲಿ. ಒಂದು ತಿಂದರೆ ಮತ್ತೆ ಮತ್ತೆ ತಿಂತಾನೆ ಇರೋಣ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ನಾವು ಅಂಗಡಿಲಿ ಏನು ತಿಂತೀವಿ ಅದೇ ರೀತಿ ಟೇಸ್ಟ್ ಇರುತ್ತೆ. ನೀವು ಒಂದ್ಸಲ ಮಿಸ್ ಮಾಡದೆ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.